ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ಸುಜಯ ಮಲ್ನಾಡ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ. ನಾನು ಚೆನ್ನಾಗಿದ್ದೀನಿ. ನಾನಿವತ್ತೊಂದು ಪಾಟು ಮಾಡ್ತಾಯಿದ್ದೀನಿ. ಗಿಡ ನೆಡಲಿಕ್ಕೆ ಪಾಟ್ ಅಂದರೆ ಹೇಗೆ ಮಾಡ್ತೀನಿ ಅಂತ ನೋಡಿ. ಈ ಬಾಟ್ಲಿ ಇದೆಯಲ್ಲ, ವಾಟ್ರ್ ಬಾಟ್ಲಿ ಬರುತ್ತಲ್ಲ, ಬಿಸ್ಲರಿ ಇರ್ಬೋದು, ಯಾವುದೇ ಇರ್ಬೋದು. ಬಾಟ್ಲಿ ಹೇಗಿದ್ರು ನಾವು ಬಿಸಾಡ್ತೀವಲ್ವ, ಬಾಟ್ಲಿಗಳನ್ನು ತಗೊಬಂದು ಎಂಥ ಜಾಗ ಇಲ್ಲ ಅಂದರೂ ಕೂಡ ಈ ಥರ ನಾವು ಒಂದು ಬಾಟ್ಲಿನೋ ಅಥವಾ ಏನಾದ್ರು ಸಿಕ್ಕಿದ್ರೆ ಗಿಡಗಳನ್ನ ನೆಟ್ಕೋಬೋದು. ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಕಟ್ ಮಾಡಿದೆ ನಾನು, ಒಂದು ಲೆವೆಲಿಗೆ ನೋಡಿಕೊಂಡು ಕಟ್ ಮಾಡ್ಕೊಂಡು ಆದಮೇಲೆ ಪೇಂಟಿಂಗ್ ಮಾಡ್ತಾ ಇದ್ದೀನಿ. ಪೇಂಟಿಂಗ್ ನಾನು ಕೈಗೆ ಕವರ್ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಕೈಗೆಲ್ಲ ಅಂಟಿದ್ರೆ ಅದು ಬಿಡಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ವ. ಹಾಗಾಗಿ ನೀವು ಯಾವ ಕಲರ್ ಪೇಂಟ್ ಬೇಕು ಆ ಕಲರ್ ಪೇಂಟನ್ನು ಹೊಡ್ಕೋಬೋದು. ಒಂದೇ ಕೋಟ್ ಸಾಕಾಗುತ್ತೆ ಇದಕ್ಕೆ. ನೀವು ಬೇಕಂದರೆ ಡಬಲ್ ಕೋಟ್ ಹೊಡ್ಕೋಬೋದು. ನಾನು ಸಿಂಗಲ್ ಕೋಟ್ನೇ ಹೊಡಿತೀನಿ, ಡಬಲ್ ಕೋಟ್ ಹೊಡೆಯೋದಿಲ್ಲ. ಬೇಕಂದರೆ ಹೊಡ್ಕೋಬೋದು. ಇದು ಯಾಕಂದರೆ ಸ್ವಲ್ಪ ದಪ್ಪ ಇರೋದ್ರಿಂದ. ಆಮೇಲೆ ಅಡಿ ಭಾಗದಲ್ಲಿ ನಾನು ಹೊಡೆಯೋದಿಲ್ಲ, ಹಚ್ಚೋದಿಲ್ಲ, ಅಂದರೆ ಪೇಂಟ್ ಹಚ್ಚೋದಿಲ್ಲ ನಾನು ಅಡಿ ಭಾಗದಲ್ಲಿ. ಯಾಕೆಂದರೆ ಅದು ಸುಮ್ಮನೆ ಇಡ್ತೀವಲ್ವಾ, ಹೇಗಿದ್ರು ಮಣ್ಣಾಗುತ್ತಲ್ವಾ, ಅದಕ್ಕೆ ವೇಸ್ಟ್ ಮಾಡೋದು ಯಾಕೆ ಅಂತ ಬಿಟ್ಟು ಪೇಂಟ್ ಹಚ್ಚೋದಿಲ್ಲ. ಇದನ್ನು ಪೂರ್ತಿ ನೀಟಾಗಿ, ಅಂದರೆ ಸ್ವಲ್ಪ ದಪ್ಪ ಇರೋದ್ರಿಂದ ನಾವು ಒಂದು ಸಿಂಗಲ್ ಕೋಟೆ ಸಾಕಾಗುತ್ತೆ. ನೋಡಿ ಆಯಿತು. ಒಂದು ಡೇ ಬಿಟ್ಟಿದ್ದೆ ನಾನು. ಈ ಥರ ಆಗಿದೆ, ಡ್ರೈ ಆಗಿ ಪಳ 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 ಹೊಳಿತಾ ಇದೆ. ನೀವು ಯಾವುದೇ ಜಾಗ ಇಲ್ಲ ಅಂದರೂ ಕೂಡ ಈ ಥರ ಗಿಡಗಳನ್ನು ನೆಟ್ಕೋಬೋದು ನಾವು. ಮೇಲ್ಗಡೆ ಮನೇಲಿದ್ದೀವಿ, ಟೆರೆಸ್ ಮೇಲಿದ್ದೀವಿ, ಟೆರೆಸ್ ಮೇಲೂ ಜಾಗ ಇರಲ್ಲ ಕೆಲವು ಕಡೆ. ಆಮೇಲೆ ಇದಕ್ಕೆ ನಾವು ಹೀಗೆ ಗಿಡ ನೆಟ್ಕೋಬೋದು. ಬೇಡ ಅಂದರೆ ನನಗೆ ಈ ಥರ ಸಿಂಪಲ್ಲಾಗಿ ಇಟ್ಕೊಳ್ಳೋದಕ್ಕಿಂತ ನನಗೊಂದು ಸ್ವಲ್ಪ ಡಿಸೈನ್ ಮಾಡ್ಕೊಳ್ಳೋಕೆ ಇಷ್ಟ. ಅದೇ ನಾನು ಯಾವ ಥರ ಡಿಸೈನ್ ಮಾಡೋದು ಅಂತ ಒಂದು ಸಲ ಯೋಚಿಸ್ತಾ ಇದ್ದೀನಿ. ಯೋಚಿಸ್ಬಿಟ್ಟು ನೋಡಿ, ಈ ಥರ ಇದು ಚಿಕ್ಕದೆಲ್ಲ ಪೇಂಟ್ ಡಬ್ಬ ಸಿಗುತ್ತಲ್ವ, ಸಾಕು. ಒಂದು 100 ml ತಂದ್ಕೊಂಡ್ರೆ ಸುಮಾರು ಪಾಟ್ಗಳನ್ನ, ಸುಮಾರು ಈ ಥರ, ಅಂದರೆ ಇವೆಲ್ಲ ಡಬ್ಬಗಳು ಏನಕ್ಕೆ ಇದ್ರೂ ಈ ಥರ ಎಲ್ಲ ಮಾಡ್ಕೋಬೋದು. ನಾನು ಇನ್ನೂ ಸುಮಾರು ಮಾಡಿದ್ದೀನಿ, ತೋರಿಸ್ತೀನಿ ಮುಂದೆ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ. ಹಾಗೆ ನೋಡಿ. ಹಾಗೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಒಂದು ಕಮೆಂಟ್ ಹಾಕೋದು ಮರಿಬೇಡಿ. ನೋಡಿ, ಈ ಥರ ನಮಗೆ ಯಾವ ಡಿಸೈನ್ ಬೇಕು ಆ ಥರ ನಾವು ಪೇಂಟಿಂಗ್ ಬರಬೇಕು, ಕಲಿಬೇಕು ಅಂತ ಏನಿಲ್ಲ ಇದಕ್ಕೆ. ಯಾವ ಥರ ಒಂಚೂರು ಏನು ಚಿಕ್ಕದು ಅಂದರೆ, ನಾನು ಜೀರೋ ನಂಬರ್ ಇರುತ್ತಲ್ಲ ಆ ಥರದ್ದು ಒಂದು ಬ್ರಷ್ ತೊಗೊಂಡಿದ್ದೀನಿ. ಆ ಬ್ರಷಲ್ಲಿ ಪೇಂಟ್ ಮಾಡ್ಕೊತಿದ್ದೀನಿ. ಇದು 5 ನಂಬರ್ ಇರಬೇಕು, ಜೀರೋ ಅಲ್ಲ, 5 ನಂಬರ್ ಇರಬೇಕು. ಸ್ವಲ್ಪ ದೊಡ್ಡದು ಬರ್ತಾ ಇದೆ, ಯಾಕೆಂದರೆ ಇಲ್ಲಿ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ದಪ್ಪನೇ ಹಚ್ತಾ ಇದ್ದೀನಿ. ಈ ಥರ ಇಡೀ ಇದು ಅಂದರೆ ಬೇರೆ 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 ಡಿಸೈನ್ನು ನಾನು ಹಚ್ಕೊತೀನಿ. ನಿಮ್ಮ ಇಷ್ಟ, ನಿಮಗೆ ಯಾವ್ದಾರು ನನಗೇನು ಆ ಕ್ಷಣಕ್ಕೆ ಏನು ಹೊಳೆಯುತ್ತೆ, ನನ್ನ ತಲೆಯಲ್ಲಿ ಏನೂ ಬರೋದಿಲ್ಲ. ಆ ಕ್ಷಣಕ್ಕೆ ಏನು ಹೊಳಿತಾ ಅದನ್ನು ಮಾಡ್ತಾ ಹೋಗ್ತೀನಿ ಪೇಂಟಿಂಗು. ಯಾರ್ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಕ್ಕೆ ಒಂದು ಕಮೆಂಟ್ ಹಾಕೋದು ಮರಿಬೇಡಿ. ನೋಡಿ, ಈ ಥರ ಅಂದರೆ ಅದರಲ್ಲಿ ಲೈನ್ಸ್ ಕೊಟ್ಟಿದ್ದಾರೆ, ಹಾಗಾಗಿ ಇದರಲ್ಲಿ ಈಸಿಯಾಗಿ ಮಾಡ್ಕೋಬೋದು. ಲೈನ್ಸ್ ಇರುತ್ತಲ್ವ, ಅಂದರೆ ಈ ಬಾಟ್ಲಿಯಲ್ಲಿ, ಈ ವಾಟರ್ ಬಾಟ್ಲಿಯಲ್ಲಿ ಲೈನ್ಸ್ ಬಂದಿದೆ. ಆ ಲೈನ್ಸ್ ಇದ್ದಾವಾಗ ನಾವು ಡೈರೆಕ್ಟಾಗಿ ಹಿಂಗೆ ಹಾಕೋಬೋದು. ಲೈನ್ಸ್ ಇಲ್ಲ ಅಂದರೆ ನಾವು ಒಂದು ಮಾರ್ಕರ್ ತಗೊಂಡು ಮಾರ್ಕ್ ಮಾಡಿಕೊಂಡು ಹಾಕ್ಬೋದು. ಇದಂದರೆ ನೋಡಿ ಎಷ್ಟು ಚೆನ್ನಾಗಿ ಮಾರ್ಕ್ ಇದೆ, ಅದರಲ್ಲೇ ಒಂದು ಲೈನ್ಸ್ ಬಂದಿದೆ. ಅದ್ರ ಮೇಲೆ ನಾನು ಪೇಂಟಿಂಗ್ ಮಾಡ್ತಾ ಹೋಗ್ತಿದ್ದೀನಿ. ಒಂಥರ ಚೆನ್ನಾಗಿರುತ್ತೆ, ಬೇಗನೂ ಆಯಿತು, ತುಂಬ ಬೇಗ ಡ್ರೈ ಆಗುತ್ತೆ ಕೂಡ. ನೀವು ಯಾವ ಪೇಂಟ್ ಬೇಕಾದ್ರೂ ಹಾಕೋಬೋದು. ನಾನು ಇದು ಫ್ಯಾಬ್ರಿಕ್ ಪೇಂಟು, ನನ್ನ ಬಟ್ಟೆ ಮೇಲೆ ಮಾಡ್ಲಿಕ್ಕೆ ತಂದಿದ್ದು ಫ್ಯಾಬ್ರಿಕ್ ಪೇಂಟ್ ಉಳ್ಕೊಂಡಿತ್ತು, ವೈಟು, ಅದನ್ನು ಹಚ್ತಾ ಇದ್ದೀನಿ. ಯಾಕೆ ಅಂದರೆ ಈ ಮೊದಲೇ ಹಚ್ಚಿದ್ದು ರೆಡ್ ಪೇಂಟ್ ಇದೆಯಲ್ಲ, ಅದು ಏನು ಈ ಗೇಟಿಗೆಲ್ಲ ಹೊಡಿತಾರಲ್ಲ, ಏನು ಪೇಂಟ್ ಅದು, ಆಯಿಲ್ ಪೇಂಟ್ ಅಂತಾರೆ. ನಾನು ಒಟ್ಟು ಪೇಂಟ್ ಕೊಡಿ ಅಂತ ಹೋಗಿ ಕೇಳ್ತೀನಿ, ಯಾವ ಪೇಂಟು ಅಂತ ಹೆಸರನ್ನೇ ಕೇಳ್ಕೊಳ್ಳಲ್ಲ. ಅದೇ ಒಂದು ನಂದು ಪ್ರಾಬ್ಲಮ್ಮು, ಹೆಸರನ್ನೇ ಕೇಳ್ಕೊಳ್ಳಲ್ಲ. ಹೋಗಿ ಆ ಪೇಂಟ್ ಕೊಡ್ರಿ, ಇದು ಕೊಡಿ ಅಂತ ಕೇಳಿಬಿಡ್ತೀನಿ. ಯಾಕಂದರೆ ಅಂಗಡಿಗಳೆಲ್ಲ ಪರಿಚಯ ಇರ್ತಾರಲ್ಲ, ತೋರಿಸ್ಬಿಡ್ತೀವಿ, ಇಂಥಲ್ಲಿದೆ ನೋಡಿ, ಇದು ಕೊಡಿ, ಇದು ಸಾಕು, ಈ ಕಲರ್ ಕೊಡಿ ಅಂತ. ಹಾಗಾಗಿ ಅದು ಆಯಿಲ್ ಪೇಂಟ್ ಅಂತಾರೋ ಏನು ಪೇಂಟ್ ಅಂತಾರೋ ಗೊತ್ತಿಲ್ಲ ನನಗೆ. ಇದೆಲ್ಲ ಫ್ಯಾಬ್ರಿಕ್ ಪೇಂಟ್ ಮಾತ್ರ ಗೊತ್ತು, ಯಾಕಂದರೆ ಅದರಲ್ಲಿ ತುಂಬ ವರ್ಕ್ ಮಾಡಿದ್ದೀನಿ ನಾನು. ಹಾಗಾಗಿ ಅದ್ರ ಫ್ಯಾಬ್ರಿಕ್ ಪೇಂಟ್ ಮಾತ್ರ ಯಾರ ಹತ್ರ ಹೇಳಿ ಕಳಿಸೋದಾದ್ರೂ ಫ್ಯಾಬ್ರಿಕ್ ಪೇಂಟ್ ತೊಗೊಬನ್ನಿ ಅಂತ ಹೇಳಿ ಕಳಿಸ್ತೀವಲ್ವಾ, ಹಾಗೆ ಯಾವ ಕಲರ್ ಬೇಕು ಅಂತ. ಹಾಗಾಗಿ ಅದು ಮಿಕ್ಕಿತ್ತು, ನಾನು ಬಟ್ಟೆ ಮೇಲೆ ಎಲ್ಲ ವರ್ಕ್ ಮಾಡಿದ್ದು. ಹಾಗಾಗಿ ಅದನ್ನು ಸುಮ್ಮನೆ ವೇಸ್ಟ್ ಮಾಡೋದು ಬೇಡ, ಗಟ್ಟಿ ಬೇರೆ ಆಗುತ್ತೆ. ಮತ್ತು ಈ ಥರ ಮಾಡಿಕೊಂಡ್ರೆ ನಿಮ್ಮ ಜೊತೆ ಶೇರು ಮಾಡ್ಕೊಳ್ಳೋಣ ಅಂದ್ಕೊಂಡು ನಾನು ಮಾಡಿದೆ.
ಮನೆ ಮುಂದೆ ಎಲ್ಲ ಬೇರೆ ಬೇರೆ ಥರ ನಾನು ಹಾಕಿದ್ದೀನಿ ವಿಡಿಯೋ, ನೀವು ನೋಡಿದ್ದೀರಿ ಕೆಲವ್ರು ನೋಡಿದ್ದೀರಿ. ನೋಡ್ದಾಗಿದ್ದವರು ನೋಡ್ಕೊಳ್ಳಿ. ಹಳೆ ವಿಡಿಯೋಸ್ ಎಲ್ಲ ಸುಮಾರು ಹಾಕಿದ್ದೀನಿ ನಾನು ಆ ಥರ ಪೇಂಟಿಂಗ್ ಮಾಡಿರೋಂಥ. ಅಂದರೆ ನನ್ನ ಗಾರ್ಡನಲ್ಲಿ ತೋರಿಸ್ಬೇಕಾದ್ರೂ ಅದೆಲ್ಲ ಕಾಣಿಸುತ್ತೆ ನಿಮಗೆ. ಬಟ್ ಹೇಗೆ ಮಾಡ್ತೀರಿ, ಹೆಂಗೆ, ಇದೆಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತ ಕೆಲವ್ರು ಕೇಳ್ತೀರಾ. ಸಿಂಪಲ್ಲು, ಏನೇನೂ ಇಲ್ಲ ನನ್ನ ತಲೆಯಲ್ಲಿ ಅಂತೂ ಏನೂ ಇಲ್ಲ ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅಂತ. ಸುಮ್ಮನೆ ಹಿಂಗೆ ಕೂತ್ಕೊಂಡವಾಗ ಸುಮ್ಮನೆ ಹಿಂಗೆ ಹೇಳ್ಕೊಂತ ಹೋಗೋದು ಅಷ್ಟೇ. ಅದೇ ಒಂಥರ ಚೆನ್ನಾಗಿ ಕಾಣುತ್ತೆ. ಹೇಗಿದ್ರೂ ಒಂಥರ ರೆಡ್ಡು ವೈಟು ಕಾಂಬಿನೇಷನ್ ಚೆನ್ನಾಗಿರುತ್ತಲ್ವಾ, ಅದೊಂಥರ ಚೆನ್ನಾಗಿ ಕಾಣುತ್ತೆ. ಒಂದು ರೌಂಡ್ ಮಾಡ್ಕೊಂಬಂದೆ. ನೀವು ಇದನ್ನ ಇಷ್ಟೇ ಸಾಕು ಅಂದರೆ ಇಷ್ಟೇ ಬಿಡ್ಬೋದು, ಇಲ್ಲ ಇನ್ನೂ ಮುಂದುವರಿಸ್ತೀವಿ ಅಂದರೆ ಬೇರೆ ಬೇರೆ ಥರ ಮಾಡ್ಕೊಂಡು ಹೋಗ್ಬೋದು. ಯಾಕಂದರೆ ಇಲ್ಲಿ ಲೈನ್ಸ್ ಕೊಟ್ಟೋದ್ರಿಂದ ಬೇರೆ ಥರನೂ ಮಾಡಲಿಕ್ಕೆ ಚಾನ್ಸ್ ಇದೆ, ಈಸಿಯಾಗಿ ಮಾಡಲಿಕ್ಕೆ. ಲೈನ್ಸ್ ಇಲ್ಲ ಅಂದರೆ, ಈ ಥರ ಲೈನ್ಸ್ ಬಂದಿದೆಯಲ್ಲ, ಈ ಲೈನ್ಸ್ ಇಲ್ಲ ಅಂದರೆ ನಾವು ಮಾರ್ಕರಲ್ಲಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಒಂದು ಕಡೆ ಒಂದು ಥರ ಮಾಡಿದ್ರೆ ಇನ್ನೊಂದು ಕಡೆ ಇನ್ನೊಂದು ಬೇರೆ ಡಿಸೈನು, ಹಾಗೆ ಡಿಸೈನ್ ಬೇರೆ ಬೇರೆ ಮಾಡ್ಕೊತ ಎಲ್ಲ ಮಾಡಿದ್ದೀನಿ. ತೋರಿಸ್ತೀನಿ ನಾನು ನಿಮ್ಗೆ ಇವಾಗ ಯಾವ್ಯಾವ್ದು ಮಾಡಿದ್ದೀನಿ, ಯಾವ್ಯಾವ ಕಲ್ಲರು, ಯಾವ್ಯಾವ ಕಲರ್ ಡಬ್ಬದ ಮೇಲೆ, ಯಾವ ಥರ ಡಬ್ಬದ ಮೇಲೆ ಮಾಡಿದ್ದೀನಿ ಅಂತಲೂ ತೋರಿಸ್ತೀನಿ. ಯಾವ ಥರ ಡಬ್ಬಗಳಂದರೆ ನೀವು ಯಾವುದೇ ವೇಸ್ಟ್ ಡಬ್ಬಗಳನ್ನು ಯಾವ್ಯಾವ ತೊಗೊಂಡಿದ್ದೀನಿ ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಈ ಥರ ಎಲ್ಲ ಮಾಡ್ತಾ ಹೋದೆ ನಾನು. ಇದು ಡ್ರೈ ಆಗಲಿಕ್ಕೆ ಒಂದು 2 ಅವರ್ಸಲ್ಲಿ ಡ್ರೈ ಆಗಿಬಿಡುತ್ತೆ. ನೋಡಿ, ಫುಲ್ ಆಯಿತು ಈ ಥರ. ಇವಾಗ ಇದಕ್ಕೆ ಬೇಕಾದರೆ ನೀವು ಈ ಥರನೂ ಕೊಟ್ಕೋಬೋದು. ಹೀಗೆ ಅಲ್ಲಿಂದ ಇಲ್ಲಿಗೆ ನಾನು ನಿಮ್ಗೆ ತೋರಿಸ್ತಿದ್ದೀನಿ ಅಷ್ಟೇ, ನಾನು ಅದನ್ನು ಮಾಡ್ತಿಲ್ಲ. ಈ ಥರನೂ ಹೀಗೆ ಇಲ್ಲಿಂದ ಇಲ್ಲಿಗೆ ನೋಡಿ ಈ ಥರ ಎಳ್ಕೊಬೋದು, ಇಲ್ಲ ಹೀಗೆ ಬಿಟ್ಕೊಂಡು ಹಿಂಗೆ ಸುಮ್ಮನೆ ಬಿಟ್ಕೊಂಡು ಹೋಗ್ಬೋದು. ಈ ಥರ ನೋಡಿ, ಈ ಥರ ಮಾಡಿದ್ದೀನಿ. ಈ ಥರ ಎರಡೆರಡು ಬೇಕಾದ್ರೆ ಹೀಗೆ ಮಾಡ್ಕೊಂಡು ಹೋಗ್ಬೋದು. ನಾನು ಒಂದು ಸುಮ್ಮನೆ ನಿಮಗೆ ತೋರಿಸ್ಲಿಕ್ಕೋಸ್ಕರ ಮಾಡಿದೆ. ಅದು ಅಲ್ಲದೆ ನೋಡಿ, ಈ ಥರ ಡ್ರೈ ಆಗಿದೆ, ಡ್ರೈ ಆಗ್ತಾ ಇದೆ. ಇದು ನೋಡಿ, ಇದೊಂದು ಮಾಡಿದ್ದೀನಿ, ಇದೊಂದಾಗಿದೆ. ಇದು ಒಂದು ದೊಡ್ಡ ಬಾಟ್ಲು, ಇದು ಅಷ್ಟೇ ವಾಟರ್ ಬಾಟ್ಲಿದು 10 ಲೀಟ್ರಿಂದು. ಇದನ್ನು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ಅದು 5 ಲೀಟ್ರಿಂದು. ಇದು ಅಷ್ಟೇ, ಅದು 5 ಲೀಟ್ರಿಂದು ವಾಟರ್ ಬಾಟ್ಲಿ. ವೇಸ್ಟ್ ಮಾಡ್ತೀವಲ್ವ, ಎಲ್ಲೋ ಬಿಸಾಡ್ತೀವಲ್ವ, ಕಸದ ಗಾಡಿ ಬಂದವ ಕಸದ ಗಾಡಿಗೆ ಹಾಕ್ತೀವಿ. ಅದ್ರ ಬದಲು ನಾವು ಪಾಟೆಲ್ಲ ತರೋಕ್ಕೆ ಹೋಗೋದು ಬೇಡ. ನೋಡಿ, ಇದು ಕ್ಯಾನು, ಅಂದರೆ ಇದು ಏನು ತಗೊಬಂದಿದ್ದು ಕ್ಯಾನ್. ಇದು ಕ್ಯಾನ್ ಅಂದರೆ ಬರುತ್ತಲ್ಲ, ಈ ಇದೆಲ್ಲ ತೊಗೊತೀವಲ್ಲ ನಾವು ಪೆಟ್ರೋಲು, ಆವಾಗೆಲ್ಲ ಸೀಮೆಣ್ಣೆಲ್ಲ ಕ್ಯಾನ್ ಅಂತ ಮಾಡ್ತಿದ್ರಲ್ಲ ಅದು. ಅದಕ್ಕೆ ಇಂಗ್ಲೀಷೆಲ್ಲ ಏನು ಹೇಳ್ತಾರೋ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್.